ವಕ್ಫ್ಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಟವರನ್ನು ತಂಪತ್ನಲ್ಲಿ ನೆನೆಸ್ಕೋಬೇಕು ನಾವು. ಮಾಡಿಟ್ಟಿದ್ದಾರೆ ಈ ದೇಶದಲ್ಲಿ. ಇದನ್ನು ಇಷ್ಟು ಆಗ್ತಿರೋದು ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ವಕ್ಫ್ ಕಾನೂನಿಗೊಂದು ತಿದ್ದುಪಡಿ ತರದ ಕೊಟ್ಟಿದೆ. ಹಿಂದೆ ನಡೆದಂಗೆ ಇನ್ನು ಮುಂದೆ ನಡೆಯೋದಿಲ್ಲಪ್ಪ ನೀವು ಅಂತ ಹೇಳ್ತಾರೆ. ಪಾಪ ಉಪ್ಪಿನ ಬೆಟಗೇರಿ, ಧಾರವಾಡ ಜಿಲ್ಲೆ ಉಪ್ಪಿನ ಬೆಟಗೇರಿಯ ಮಸೂತಿ ಅನ್ನುವ ರೈತರ ಜೊತೆಗೆ ಮಾತಾಡ್ತಾ ಇದ್ದೆ ನಾನು. ತಹಶೀಲ್ದಾರ್ ಹತ್ರ ಹೋದ್ವಿ ಸರ್, ತಹಶೀಲ್ದಾರ್ ವಕ್ಫ್ ಬೋರ್ಡಿಗೆ ಹೋಗಿ ಅಂತ. ನಾವು ವಕ್ಫ್ ಬೋರ್ಡಿಗೆ ಹೋದ್ವಿ ಅಂತ. ಯಾಕೆ ಹೋಗ್ಬೇಕಾ? ರೈತ ಮಾಡೋ ಕೆಲಸ ಇಲ್ವಾ ಅವರಿಗೆ? ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯಲ್ಲಿ ದುಡಿಮೆ ಮಾಡ್ಕೊಂಡು ಕಷ್ಟಪಟ್ಟು ಬೆವರು ಹರಿಸಿ ದುಡಿಮೆ ಮಾಡ್ಕೊಂಡಿದ್ದಾರೆ. 4 ವರ್ಷ ಓಡಾಡಿದಾರೆ ಅವ್ರು ವಕ್ಫ್ ಬೋರ್ಡಿಗೆ. ಯಾಕೆ ಓಡಾಡಬೇಕು ವಕ್ಫ್ ಬೋರ್ಡಿಗೆ? ಕೂದ ಹೆಲ್ಲಾರ್ದೆ ಯಾರ್ರೀ ಅವರು ವಕ್ಫ್ ಬೋರ್ಡ್ ಅಂದ್ರೆ? ಯಾಕೆ ನಮ್ಮ ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡುವ ರೈತರು ಯಾಕೆ ವಕ್ಫ್ ಬೋರ್ಡ್ ಬಾಗಿಲು ಬಡಿಬೇಕು? ಯಾಕೆ ವಕ್ಫ್ ಬೋರ್ಡ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು? ಏನು ವಕ್ಫ್ ಬೋರ್ಡ್ ಅಂದ್ರೆ ಸಂವಿಧಾನಕ್ಕೆ ಮೀರಿದ್ದ, ಕಾನೂನಿಗೆ ಮೀರಿದ್ದ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಮಾಡೋದಕ್ಕೆ ತಹಶೀಲ್ದಾರ್ ಹತ್ರ ತಹಶೀಲ್ದಾರ್ ಹೇಳ್ತಾರೆ ನಮಗೆ ಬರೋದಿಲ್ಲ ಇದು ವಕ್ಫ್ ಬೋರ್ಡ್ಗೆ ಹೋಗಿ ಅಂತ. ಈ ನೆಲದ